ನಾನ್ ಮಾತಾಡ್ತೀನಿ ನಾನು ನಾನು Hello? ಅಯ್ಯೋ, ನಾನು ಹಲೋ 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 ಅಂಕಲ್ ಯಾರು ನಾನ್ ಭಾರ್ಗವಿ ಅಂತ ಯಾರು ಹೇಳಿ ನೀವು ಅಂಕಲ್ ನಾವು ಇದ್ರಿಂದ ಹರಿಹರ ಏ, ನಮಸ್ಕಾರ ಹಾ ಹಲೋ ಹಲೋ ಯಾರು ಹೇಳಿ ನೀವು ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್ ನಾವು ಮಾಡಿಲ್ಲ ಹಾ ಅವರು ಅಲ್ಲ ನಾವು ವ್ಯಾಪಾರ ಮಾಡೋದು ನಾವು ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು ಏನ್ ಮೊಬೈಲಾಗ ಮೊಬೈಲ್ 4 ದಿವಸದ ಮುಂಚೆ ದೇವಸ್ಥಾನ ಹೋಗಿದ್ದ ಕಣವ ದೇವಸ್ಥಾನ ಡ್ಯಾನ್ಸ್ ಮಾಡುದು ಅದೇ ಯಾವ ದೇವಸ್ಥಾನ ಅಂಕಲ್ ಅದು ಎಲ್ಲಿರೋ ಚೆನ್ನಾಗಿದೆ ತುಂಬಾ ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್ ಏನ್ KSRTC ಅಂದ್ರೆ ಇದು ಅದೇ ನೀರು ಶಿವಮೊಗ್ಗದಲ್ಲ ಮೈಸೂರು KRS ಹಾ KRS ಹಾ ಆಗ ಅದನ್ನ ಬಿಟ್ಟು ಮುಂದೆ 8 ಕಿಲೋಮೀಟರ್ ಪಾಪ ಹೌದಾ ಅಂಕಲ್ ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು ಅಯ್ಯೋ ಡ್ಯಾನ್ಸ್ ಮಾಸ್ಟರ್ಗೆ ಹೋದ್ರೆ ಚಿಕ್ಕವ್ರದು ಇದು ಪ್ಯಾಂಟ್ ಹರಿದೋದ್ ಪಾಪ ಯಾಕೆ ಅಂಕಲ್ ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಹರಿದೋತು ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ ಮಮ್ಮಿ ನಾನ್ ಮಾತಾಡ್ತಿದ್ದೀನಿ ಅಂಕಲ್ ನಮ್ಮ ಮಮ್ಮಿ ಮಾತಾಡ್ತಾರೆ ನೋಡಿ ಯಾಕ್ ಬಿಡವ ಅವ್ರಿಗೆಲ್ಲ ಪಾಪ ಹಲೋ ನಮಸ್ತೆ ಸರ್ ಅವ್ರಿಗೆಲ್ಲ ಯಾಕ್ ಬಿಡವ ತಾಯಿ ಅವ್ರಿಗೆಲ್ಲ ಹಲೋ ಅಮ್ಮ ನಮಸ್ತೆ ಸರ್ ಊಟ ಆಯ್ತಾ ಮರೆ ಆಯ್ತು ಸರ್ ನಿಮ್ದು ನಮ್ದು ಊಟ ಆಯ್ತು ಮರೆ ನಿಮ್ದು ಹೆಸರು ಹೇಳಿ ಸರ್ ನರಸಿಂಹರಾಜು ಅಂತ ಮರೆ ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ ಹೌದಾ ಸರ್ ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದ್ರೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ ಒಂಥರ ಏನೋ ಉಗುರ ಏನೋ ಉಲ್ಲಾಸ ಆದಂಗ ಆಗುತ್ತೆ ಖುಷಿ ಆದಂಗ ಆಗುತ್ತೆ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಇದು ಆ ಟೈಪ್ ಪೂಜೆ ಇಲ್ಲ ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ ಆ ಪೂಜೆಗೆ 600 ರೂಪಾಯಿ 1,500 ಈ ಪೂಜೆಗೆ 800 ರೂಪಾಯಿ ಅಂತಾರೆ ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ ಹೌದಾ ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಡ್ಯಾನ್ಸ್ ನೀವು ತುಂಬಾ ಚೆನ್ನಾಗಿ ಆಡಿದ್ದೀರಾ ಬಿಡಿ ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಡ್ಯಾನ್ಸ್ ಮಾಸ್ಟರ್ ಸರ್ ನೀವು ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ ಯಾರಲ್ಲ ನಾವು ಕೆಲಸ ಇಲ್ಲ ನಮ್ದು ವ್ಯಾಪಾರ ನಮ್ದು ಏನಿದೆ ಅಲ್ಲ ಸರ್ ಆಗ್ಲಿ ಜೀವನ ಮಾಡಕ್ಕೆ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀರಾ ನೀವು ಅಂತಂದ್ರೆ ಡ್ಯಾನ್ಸ್ ಏನಿಲ್ಲವ ನಾವು ಸ್ವಲ್ಪ ಓದಿದೀವಿ ಅವ್ವ ಅನ್ಬೇಡಿ ಸರ್ ನಮ್ಗೆ ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ ಅಯ್ಯೋ ಎಲ್ಲ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು ಅಕ್ಕ ನಮ್ದೇನಾಗ್ತದೆ ನಮ್ದು ಒಂಥರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತೇವೆ ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ ನಂಗೆ ತುಂಬಾ ಇದಾಗುತ್ತೆ ಅಕ್ಕನೇ ಅಂತೀವಿ ಬಿಡಿ ಅಕ್ಕನೇ ಅಂತೀವಿ ಬಿಡಿ ಅಕ್ಕ ಅಲ್ಲ ಅಕ್ಕ ಅನ್ಬೇಡಿ ನೀವ್ ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ ಅಯ್ಯೋ ಆಲೆ ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದೀನಕ್ಕ ಇರ್ಲಿ ಪರವಾಗಿಲ್ಲ ಸರ್ ಅದು ನಿಮ್ ಜೀವನ ಮಕ್ಳು ಮೊಮ್ಮಕ್ಳು ಆಗ್ಲಿ ಯಾರು ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್ ಸರ್ ಏಜು ನಿಮ್ಗೆ ಏಜ್ 73 ಹೌದಾ 73 ಆಮೇಲೆ ಇದು 8ನೇ ತಿಂಗಳು ಮಾರನೇ ಹಬ್ಬ ಟೈಮ್ ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ ಈ ಶುಕ್ರವಾರ ಬರ್ಬೇಕು ಇವತ್ತಿನ ಬುಧವಾರ ಅಲ್ವಾ ಅಣ್ಣರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು ಅಣ್ಣರ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ
ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, ಇನ್ನು 23 ವರ್ಷದಾಗ ಹೆಂಗಿದ್ರು? 73 ವರ್ಷ ಅಲ್ರ ನಮ್ದು, 73ನೇ ಇಷ್ಟ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿಳ್ರಿ, 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವ್ ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿನ ಅಕ್ಕ. ಅವಾಗೇನು ಇಪ್ರೀತ ಡ್ರಿಂಕ್ಸ್ ಹಾಕ ನಾವು. ಅಲ್ಲ, ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಒಳ್ಳೆಯರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಹಲೋ ಹಲೋ, ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ವೈನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ.